ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಒಂದು ಲ್ಯಾಂಡ್ ಸರ್ವೇಯರ್ ಏನಿದೆಯಲ್ಲ ಅದರದ್ದು ಒಂದು ಕಂಟಿನ್ಯೂಯೇಷನ್ನು ಕ್ಲಾಸ್ 5ನ ನೋಡ್ತಾ ಹೋಗೋಣ. ಕ್ಲಿಯರ್? ಎಸ್, ಒನ್ಸ್ ಅಗೇನ್ ಐ ಆಮ್ ಟೆಲ್ಲಿಂಗ್ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಲ್ಯಾಂಡ್ ಸರ್ವೇಯರ್. ಸೊ ಇದು GPSTRಗೆ ಹೆಲ್ಪ್ ಆಗುತ್ತೆ, HSTRಗೆ ಹೆಲ್ಪ್ ಆಗುತ್ತೆ, ಇವಾಗ ಕ್ರೈಸ್ ನೋಟಿಫಿಕೇಶನ್ ಆಗಿದೆಯಲ್ಲ ಅದಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ಕ್ಲಿಯರ್? ಮೋಸ್ಟ್ ಆಫ್ ದ ಥಿಂಗ್ PU ಸಿಲೆಬಸ್ ಇದೆ, PU ಲೆವೆಲ್ ಸಿಲೆಬಸ್ ಇದೆ, ಹೌದಲ್ವಾ? ಸೊ ಆ್ಯಂಡ್ ಆಲ್ಸೋ ಬೇಸಿಕ್ಸ್ ಕೂಡ ಇದೆ. PC, PSI, ಗ್ರೂಪ್ C ಎಕ್ಸಾಮ್ಸ್ ಎಲ್ಲ ಏನಿದೆ, ವಿಲೇಜ್ ಅಕೌಂಟೆಂಟ್, ಎಲ್ಲದಕ್ಕೂ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸೊ ದಟ್ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ, ನಮಗೂ ಹೆಲ್ಪ್ ಆಗುತ್ತೆ, ಹೌದಲ್ವಾ? ಎಸ್. ಸೊ ತಡ ಮಾಡದೆ ಕ್ಲಾಸ್ ಶುರು ಮಾಡೋಣ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಲೈಕ್ ಮಾಡ್ತಿಲ್ಲ, ಸೋ ಮೆನಿ ಪೀಪಲ್ ಆರ್ ವಾಚಿಂಗ್ ಬಟ್ ದೇ ಆರ್ ನಾಟ್ ಕ್ಲಿಕ್ಕಿಂಗ್ ಆನ್ ದ ಲೈಕ್ ಬಟನ್. ವೈ ಇಸ್ ಇಟ್ ಸೊ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಸೊ ದಟ್ ಬೇರೆಯವ್ರಿಗೆ ತುಂಬ ಜನಕ್ಕೆ ರೀಚ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ, ರೈಟ್? ಎಸ್. ಕಂಟೆಂಟ್ ತಗೊಳ್ಳೋದಷ್ಟೇನಾ, ಕೊಡೋದೇನಿಲ್ವಾ, ರೈಟ್? ಎಸ್. ಸೊ ವಿ ಆರ್ ಲೈಕ್ ಲರ್ನಿಂಗ್ ಫಿಸಿಕ್ಸ್, ವಿ ಶುಡ್ ಫಾಲೋ ನ್ಯೂಟನ್ಸ್ ಥರ್ಡ್ ಲಾ, ಎವ್ರಿ ಆ್ಯಕ್ಷನ್ ದರ್ ಇಸ್ ಎ ಈಕ್ವಲ್ ಆ್ಯಂಡ್ ಆಪೋಸಿಟ್ ಡೈರೆಕ್ಷನ್ ಅಲ್ವಾ? ಎಸ್. ಹಾಗಾದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಶುರು ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ. ಒಂದು ವಸ್ತುವಿನ ದ್ರವ್ಯರಾಶಿ 10 kg ಇದೆ, ಅದನ್ನು ಚಂದ್ರನಿಗೆ ತೆಗೆದುಕೊಂಡು ಹೋದರೆ ದ್ರವ್ಯರಾಶಿ ಎಷ್ಟಾಗುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಅ ಬಾಡಿ ಹ್ಯಾಸ್ ಮಾಸ್ 10 kg ಆನ್ ಅರ್ತ್, ಇಟ್ ಟೇಕನ್ ಟು ದ ಮೂನ್, ವಾಟ್ ವಿಲ್ ಇಟ್ಸ್ ಮಾಸ್ ಆನ್ ದ ಮೂನ್ ಅಂತ ಹೇಳಿದ್ದಾರೆ. ಸೊ ಒಂದು ಆಬ್ಜೆಕ್ಟ್ ಇಲ್ಲಿದೆ, ಆಬ್ಜೆಕ್ಟು ಇದು ಅರ್ಥಲ್ಲಿ ಎಷ್ಟಿದೆ ಅಂದರೆ 10 kg ಇದೆ. 10 kg ಇದೆ. ಇಲ್ಲಾಂದರೆ ಅರ್ಥ ಮೆನ್ಷನ್ ಮಾಡಿಲ್ಲ, ಬೇಡ, ಎಲ್ಲೋ ಒಂದು ಬೇರೆ ಕಡೆ ಪ್ಲಾನೆಟ್ ಕಡೆಯಿಂದ ತಗೊಂಡು ಹೋಗ್ತಿದ್ದಾರೆ ಅಂತ ಇಟ್ಕೊಳ್ಳಿ. 10 kg ಇದೆ. ಸೊ ನಾನು ಎಕ್ಸಾಂಪಲ್ ಅರ್ಥ ತಗೊಂಡಿದ್ದೀನಿ. ಇದು ಎಲ್ಲಿಗೆ ತಗೊಂಡು ಹೋಗ್ತಿದ್ದೀವಿ? ಮೂನ್ಗೆ ತಗೊಂಡು ಹೋಗ್ತಿದ್ದೀವಿ. ಸೊ ಇದೇನಿದು ಮಾಸ್ ಆಗಿರುತ್ತೆ, ದ್ರವ್ಯರಾಶಿ. ಸೊ ಮೂನ್ಗೆ ತಗೊಂಡೋದಾಗ ಇದರ ಒಂದು ಮಾಸು ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಮಾಸು ಕ್ವಶನ್ ಮಾರ್ಕ್, ದ್ರವ್ಯರಾಶಿ. ಆನ್ಸರ್ ಮಾಡ್ಬೋದಾ? ಆಪ್ಷನ್ಸ್ ನೋಡಿ ಇಲ್ಲಿ, 1.67, 0 kg, 10 kg ಆ್ಯಂಡ್ 60 kg. ಸೊ ಅವ್ರು ಏನು ಕೇಳಿದ್ದಾರೆ? ಮಾಸ್ ಕೇಳಿದ್ದಾರೆ. ಮಾಸ್ ಅನ್ನೋದು ಥ್ರೂ ಔಟ್ ದ ಥಿಂಗ್ಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಕಾನ್ಸ್ಟೆಂಟ್. ಅಂದರೆ ಮಾಸ್ ಅನ್ನೋದು ಯಾವುದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಇಟ್ ಈಸ್ ಅ ಇಂಡಿಪೆಂಡೆಂಟ್ ಆಗಿರುತ್ತೆ. ಇದು ಇಂಡಿಪೆಂಡೆಂಟ್ ಆಗಿರುತ್ತೆ, ಯಾವುದ್ರ ಮೇಲೂ ಅವಲಂಬನೆ ಆಗಿರುವುದಿಲ್ಲ, ರೈಟ್. ಸೊ ಆದ್ದರಿಂದ ಇದೇನಾಗುತ್ತೆ, ಮಾಸ್ ಅನ್ನೋದು ರಿಮೈನ್ಸ್ ಕಾನ್ಸ್ಟೆಂಟ್ ಇರುತ್ತೆ, ಮಾಸ್ ಅನ್ನೋದು ದ್ರವ್ಯರಾಶಿ ಯಾವಾಗೂ ಸ್ಥಿರವಾಗಿರುತ್ತೆ. ನೀವು ಮೂನ್ಗೋಗಿ, ಜುಪಿಟರ್ಗೋಗಿ, ಮಾರ್ಸ್ಗೋಗಿ, ವೀನಸ್ಗೋಗಿ, ಎಲ್ಲಾದರೂ ಹೋಗಿ, ಸೊ ಮಾಸ್, ದ್ರವ್ಯರಾಶಿ ಅನ್ನೋದು ಸ್ಥಿರವಾಗಿರುತ್ತೆ, ರೈಟ್? ಇಟ್ ಈಸ್ ಅ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಆಗಿರುತ್ತೆ, ರೈಟ್. ಸೊ ಹಾಗಾದರೆ ಒಂದತ್ರ ಒಂದು 10 kg ಇದೆ ಅಂದರೆ ಮೂನ್ಗಾದರೂ ಹೋಗಿ, ಜುಪಿಟರ್ಗಾದರೂ ಹೋಗಿ, ಅದೆಷ್ಟಿರುತ್ತೆ? 10 kg ಅಷ್ಟೇ ಇರುತ್ತೆ. ಇಟ್ ವಿಲ್ ನೆವರ್ ಚೇಂಜ್. ಅಂಡರ್ಸ್ಟುಡ್. ಡೋಂಟ್ ಕನ್ಫ್ಯೂಸ್ ಮಾಡಿಕೊಂಡು ಈ ಫಾರ್ಮುಲಾ ಆಗ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಆನ್ಸರ್ ಇಡಬೇಡಿ. ಓಕೆ, ನೋ ನೀಡ್ ಟು ರೈಟ್ ದಿಸ್ ಫಾರ್ಮುಲಾ, ಜಸ್ಟ್ ಗೋ ವಿತ್ 10 kgನ ದ್ರವ್ಯರಾಶಿನ 10 kg ಅಷ್ಟೇ, ದಟ್ಸ್ ಇಟ್, ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ. ಕಾರ್ಖಾನೆಯ ಕ್ರೇನ್ಗಳಲ್ಲಿ ಶಾಶ್ವತ ಕಾಂತದ ಬದಲು ವಿದ್ಯುತ್ ಕಾಂತವನ್ನು ಬಳಸುವುದೇಕೆ? ವೈ ಆರ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಪ್ರಿಫರ್ಡ್ ಓವರ್ ಪರ್ಮನೆಂಟ್ ಮ್ಯಾಗ್ನೆಟ್ಸ್ ಇನ್ ದ ಇಂಡಸ್ಟ್ರಿಯಲ್ ಕ್ರೇನ್ಸ್? ಇಂಡಸ್ಟ್ರಿಯಲ್ಲಿ ಒಂದು ಕ್ರೇನ್ಸ್ ಇರುತ್ತಲ್ವಾ, ಆ ಒಂದು ಕ್ರೇನ್ಸಲ್ಲಿ ಪರ್ಮನೆಂಟ್ ಮ್ಯಾಗ್ನೆಟ್ ಬದಲು ನಾವು ಒಂದು ಟೆಂಪರರಿ ಮ್ಯಾಗ್ನೆಟ್ನ ಬಳಸ್ತಾರೆ, ಅಥವಾ ವಿದ್ಯುತ್ ಕಾಂತವನ್ನು ಬಳಸ್ತಾರೆ, ಏಕೆ ಅಂತ ಕ್ವಶನ್ ಕೇಳಿದ್ದಾರೆ. ನೋಡಿ, ವಿದ್ಯುತ್ ಕಾಂತ ಅನ್ನೋದು ಇಟ್ ಈಸ್ ಆಕ್ಟ್ಸ್ ಆಸ್ ಅ ಟೆಂಪರರಿ ಮ್ಯಾಗ್ನೆಟ್. ಓಕೆ, ಶಾಶ್ವತ ಮ್ಯಾಗ್ನೆಟ್ ಅಲ್ಲ, ಅದು ಟೆಂಪರರಿ ಮ್ಯಾಗ್ನೆಟ್ ಆಗಿರುತ್ತೆ. ಆ ಒಂದು ಕಾಂತದ ಮೂಲಕ ವಿದ್ಯುತ್ ಹರಿಯೋಷ್ಟೊತ್ತು ಏನಾಗುತ್ತೆ, ಇದು ಆಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್. ವಿದ್ಯುತ್ ಇಲ್ಲ ಅಂದರೆ ಅದು ಮ್ಯಾಗ್ನೆಟ್ ಥರ ಆ್ಯಕ್ಟ್ ಮಾಡೋದಿಲ್ಲ, ಇಟ್ಸ್ ಆಕ್ಟ್ಸ್ ಆಸ್ ಅ ನಾರ್ಮಲ್ ಆಬ್ಜೆಕ್ಟ್, ರೈಟ್? ಸೊ ಆಪ್ಷನ್ಸ್ ಏನು ಕೊಟ್ಟಿದ್ದಾರೆ?
ಬೇಕಾದಾಗ ಕಾಂತತ್ವವನ್ನು ಆನ್ ಆಫ್ ಮಾಡಬಹುದು. ಅದು ಅಗ್ಗವಾಗಿದೆ, ತುಂಬ ಚೀಪ್ ಇದೆ. ಅದು ಹೆಚ್ಚು ಭಾರವಿರುತ್ತೆ, ಹೆಚ್ಚು ಭಾರವಾಗಿದೆ. ಅದು ವಿದ್ಯುತ್ ಬಳಸುವುದಿಲ್ಲ. ಯಾವುದು? ಎಲೆಕ್ಟ್ರೋಮ್ಯಾಗ್ನೆಟ್ಸ್. ದೇ ಆರ್ ಟಾಕಿಂಗ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟ್ಸ್. ಓಕೆ, ಸೊ ನಾವು ಮ್ಯಾಗ್ನೆಟಿಸಮ್ ಕ್ಯಾನ್ ಬಿ ಸ್ವಿಚ್ಡ್ ಆನ್ ಆ್ಯಂಡ್ ಆಫ್. ದೇ ಆರ್ ಚೀಪರ್, ದೇ ಆರ್ ಹೆವಿಯರ್, ದೇ ಡು ನಾಟ್ ಯುನಿಕ್ ಎಲೆಕ್ಟ್ರಿಸಿಟಿ, ದೇ ಡು ನಾಟ್ ರಿಕ್ವೈರ್ಡ್ ಎಲೆಕ್ಟ್ರಿಸಿಟಿ, ರೈಟ್? ಸೊ ಹಾಗಾದ್ರೆ ಏನಪ್ಪ ಅಂದರೆ, ನಾವು ಎಲೆಕ್ಟ್ರೋಮ್ಯಾಗ್ನೆಟ್ ಅಂದರೆ ಏನಂತ ಕರಿತೀವಿ? ಯಾವುದೋ ಒಂದು ಇದ್ರ ಮುಖಾಂತರ, ಕಾಯಿಲ್ ಮುಖಾಂತರ ಒಂದು ಸಾಲಿನಾಯ್ಡ್ ಅಂತ ಕರಿತೀವಲ್ವ, ಅದೇ ಎಲೆಕ್ಟ್ರೋಮ್ಯಾಗ್ನೆಟ್ ಆಗಿರುತ್ತೆ. ಅದ್ರ ಮುಖಾಂತರ ಎಷ್ಟರ ಮಟ್ಟಿಗೆ ಒಂದು ಕರೆಂಟ್ ಫ್ಲೋ ಆಗುತ್ತೆ, ಅಲ್ಲಿ ತನಕ ಅದು ಆ್ಯಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್, ರೈಟ್? ಅವಾಗ ಆ್ಯಕ್ಟ್ಸ್ ಆಸ್ ಅ ಮ್ಯಾಗ್ನೆಟ್ ಅಂದಮೇಲೆ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ನ ಏನು ಮಾಡುತ್ತೆ? ಅಟ್ರಾಕ್ಟ್ ಮಾಡುತ್ತೆ, ರೈಟ್? ಒನ್ಸ್ ವಿ ಡಿಸ್ಕನೆಕ್ಟ್ ದ ಸ್ವಿಚ್ ಏನಾಗುತ್ತೆ? ಒನ್ಸ್ ವಿ ಡಿಸ್ಕನೆಕ್ಟ್ ದ ಸರ್ಕ್ಯೂಟ್ ಏನಾಗುತ್ತೆ? ಅದು ಬ್ರೇಕ್ ಆಗಿಬಿಟ್ಟು ಅದು ಮ್ಯಾಗ್ನೆಟ್ಸ್ ಎಲ್ಲ ಅಥವಾ ಒಂದು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಎಲ್ಲ ಕೆಳಗೆ ಬಿದ್ದೋಗುತ್ತೆ. ಅಂಡರ್ಸ್ಟುಡ್. ಸೊ ಹಾಗಾದರೆ ಆಪ್ಷನ್ ಏನಪ್ಪ ಸರಿಯಾದ ಉತ್ತರಪ್ಪ ಅಂದ್ರೆ, ದಟ್ ಈಸ್ ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ದಟ್ ಈಸ್ ಬೇಕಾದಾಗ ಕಾಂತತ್ವವನ್ನು ಆನ್ ಆ್ಯಂಡ್ ಆಫ್ ಮಾಡಬಹುದು. ಮ್ಯಾಗ್ನೆಟಿಸಮ್ ಕ್ಯಾನ್ ಬಿ ಸ್ವಿಚ್ಡ್ ಆನ್ ಆ್ಯಂಡ್ ಆಫ್ ಈಸಿಲಿ ವೆನೆವರ್ ವಿ ರಿಕ್ವೈರ್ಡ್. ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್, ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಅದ. ಪ್ಯಾಸ್ಕಲ್ನ ನಿಯಮದ ಪ್ರಕಾರ ಪಾತ್ರೆಯಲ್ಲಿರುವ ದ್ರವ ಅಥವಾ ಅನಿಲದ ಒತ್ತಡವು ಏನಾಗುತ್ತೆ? ಸೊ ಅಕಾರ್ಡಿಂಗ್ ಟು ಪ್ಯಾಸ್ಕಲ್ ಲಾ, ದ ಪ್ರೆಷರ್ ಆಫ್ ಲಿಕ್ವಿಡ್ ಆರ್ ಗ್ಯಾಸ್ ಈಸ್ ಕ್ಲೋಸ್ಡ್ ವೆಸಲ್ ಈಸ್. ಈ ಥರ ಒಂದು ಕ್ಲೋಸ್ಡ್ ವೆಸಲ್ ಏನೋ ಇರುತ್ತೆ, ಇದರಲ್ಲಿ ಲಿಕ್ವಿಡ್ ಇರುತ್ತೆ ಅಥವಾ ಗ್ಯಾಸ್ ಪಾರ್ಟಿಕಲ್ ಇರುತ್ತೆ. ಒಂದು ಪಿಸ್ಟನ್ನಿಂದ ನಾವು ಈ ಥರ ಪ್ರೆಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ? ಬೇರೆ ಬೇರೆ ದಿಕ್ಕುಗಳಲ್ಲಿ ಬೇರೆ ಬೇರೆಯಾಗಿರುತ್ತೆ. ಎಲ್ಲ ದಿಕ್ಕುಗಳಲ್ಲಿ ಒಂದೇ ಆಗಿರುತ್ತೆ, ವಿರುದ್ಧ ದಿಕ್ಕುಗಳಲ್ಲಿ ಮಾತ್ರ ಒಂದೇ ಆಗಿರುತ್ತೆ, ಸಾಮಾನ್ಯ ದಿಕ್ಕಿನಲ್ಲಿ ಅದು ಲಂಬ ದಿಕ್ಕಿನಲ್ಲಿ ಮಾತ್ರ ಒಂದೇ ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್, ಸೇಮ್ ಇನ್ ಆಲ್ ದ ಡೈರೆಕ್ಷನ್ಸ್, ದ ಸೇಮ್ ಓನ್ಲಿ ಇನ್ ದ ಆಪೋಸಿಟ್ ಡೈರೆಕ್ಷನ್, ಸೇಮ್ ಓನ್ಲಿ ಇನ್ ದ ನಾರ್ಮಲ್ ಡೈರೆಕ್ಷನ್. ಸಿ, ಪ್ಯಾಸ್ಕಲ್ ಲಾ ಏನು ಹೇಳುತ್ತೆ ಅಂದರೆ, ಯಾವುದೋ ಒಂದು ಕಂಟೈನರ್ ಅಲ್ಲ ಅಥವಾ ಒಂದು ಏನಾದರೂ ನಾವು ಪ್ರೆಷರ್ ಅಪ್ಲೈ ಮಾಡ್ತಿದ್ದೀವಿ ಅಥವಾ ಏನೋ ಅಪ್ಲೈ ಮಾಡ್ತಿದ್ದೀವಿ ಅಂದರೆ, ಆ ಒಂದು ಪ್ರೆಷರ್ ಅನ್ನೋದು ಥ್ರೂ ಔಟ್ ದ ಮೆಟೀರಿಯಲ್, ಥ್ರೂ ಔಟ್ ದ ಪಾತ್ರೆ ಏನಿರುತ್ತೆ? ಸೇಮ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೋಡಿ, ಇಲ್ಲಿ ಎಲ್ಲ ದಿಕ್ಕುಗಳಲ್ಲಿ ಪ್ರೆಷರ್ ಅನ್ನೋದು ಅಥವಾ ಒತ್ತಡ ಅನ್ನೋದು ಸೇಮ್ ಇರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. Pressure of the liquid or gas is going to be remains constant throughout the medium, throughout the material, right? Yes. ನೋಡಿ ಇಲ್ಲಿ ಅಪ್ಲಿಕೇಶನ್ಸ್ ಆಫ್ ಪ್ಯಾಸ್ಕಲ್ ಲಾ, ಏನೇನು ಅಪ್ಲಿಕೇಶನ್ಸ್ ಇದೆ ಅಂತ ತಗೊಳ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಹೈಡ್ರಾಲಿಕ್ ಪ್ರೆಸ್ ಅಂತ ಕರಿತೀವಿ. ಹೈಡ್ರಾಲಿಕ್ ಪ್ರೆಸ್ ನೋಡಿ, ಇಲ್ಲಿ ಈ ಥರ ನಾವೊಂದು ಫೋರ್ಸ್ನ ಅಪ್ಲೈ ಮಾಡ್ತಿದ್ದೀವಿ. ಈ ಒಂದು ಲಿಕ್ವಿಡ್ ಏನಿದೆಯಲ್ಲ, ಇದು ಕರೆಕ್ಟಾಗಿ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಈ ಕಡೆ ಹೋಗ್ತಿದೆ, ಯೂನಿಫಾರ್ಮಿಟಿಯನ್ನು ಮೇಂಟೈನ್ ಮಾಡ್ತಿದೆ. ಇದಕ್ಕೆ ನಾವೇನಂತ ಕರಿತೀವಿ? ಹೈಡ್ರಾಲಿಕ್ ಪ್ರೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಹೈಡ್ರಾಲಿಕ್ ಬ್ರೇಕ್ಸ್. ನಾವು ವೆಹಿಕಲ್ಸಲ್ಲೆಲ್ಲ ಬ್ರೇಕ್ಸ್ ನೋಡ್ತೀವಲ್ವಾ, ರೈಟ್? ಸೊ ಬ್ರೇಕ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಥ್ರೂ ದಿಸ್ ಪ್ಯಾಸ್ಕಲ್ಸ್ ಲಾ ಓನ್ಲಿ, ರೈಟ್? ಸೊ ಯೂಸ್ಡ್ ಇನ್ ವೆಹಿಕಲ್ಸ್ ಟು ಅಪ್ಲೈ ದ ಸ್ಟ್ರಾಂಗ್ ಬ್ರೇಕಿಂಗ್ ಫೋರ್ಸ್ ವಿತ್ ಅ ಸ್ಮಾಲ್ ಫೆಡಲ್ ಎಫರ್ಟ್. ಸ್ಮಾಲ್ ಆಗಿ ಫೆಡಲ್ನ ಪ್ರೆಸ್ ಮಾಡಿದ್ರೆ ಸಾಕು, ನಮ್ಮ ಒಂದು ಬಸ್ ಅನ್ನೋದು ಅಥವಾ ಕಾರ್ ಅನ್ನೋದು, ಬೈಕ್ ಅನ್ನೋದು ಸ್ಟಾಪ್ ಆಗುತ್ತೆ. Right. That is also works under this Pascal's law. Next, hydraulic jack ಅಂತ ಕರಿತೀವಿ. ಹೈಡ್ರಾಲಿಕ್ ಜಾಕ್. ಸೊ ಇದ್ರ ಮುಖಾಂತರ ನಾವು ಒಂದು ಕಾರ್ನ ನೋಡಿಲಿ, ಯೂಸ್ಡ್ ಇನ್ ಗ್ಯಾರೇಜಸ್ ಟು ಲಿಫ್ಟ್ ದ ಕಾರ್ಸ್ನ ಒಂದು ಗ್ಯಾರೇಜಲ್ಲಿ ಆರಾಮಾಗಿ ನಾವು ಲಿಫ್ಟ್ ಮಾಡ್ಬೋದು. ಲಿಫ್ಟ್ ಮಾಡಿ ಅದನ್ನ ಒಂದು ಏನು ಮಾಡ್ಬೋದು? ಸರ್ವಿಸ್ ಮಾಡ್ತಾರೆ. ರೈಟ್ ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ನೋಡಿ ಇಲ್ಲಿ ಈ ಥರ ಒಂದು ಲಿಫ್ಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಹೈಡ್ರಾಲಿಕ್ ಎಲಿವೇಟರ್, ನಮಗೆಲ್ಲ ಗೊತ್ತಾ ಇದೆ, ಲಿಫ್ಟ್ ಎಲ್ಲರೂ ಯೂಸ್ ಮಾಡಿರ್ತೀರಲ್ವಾ. ಆ ಲಿಫ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಥ್ರೂ ದಿಸ್ ಪ್ಯಾಸ್ಕಲ್ಸ್ ಲಾ ಓನ್ಲಿ. ನೋಡಿ ಇಲ್ಲಿ ಲಿಫ್ಟಲ್ಲಿ ಹೋಗ್ತಿದ್ದಾರೆ, ಇಲ್ಲಿ ಆರಾಮಾಗಿ ಇಲ್ಲಿ ಎಲ್ಲ ಕಡೆನೂ ಒಂದೇ ಥರ ಪ್ರೆಷರ್ ಅನ್ನೋದು ಅಪ್ಲೈ ಆಗುತ್ತೆ, ಇದು ಮೇಲಕ್ಕೆ ತಗೊಂಡು ಹೋಗುತ್ತೆ. ಅಂಡರ್ಸ್ಟುಡ್. ಹೋಪ್ ಇಟ್ ಈಸ್ ಕ್ಲಿಯರ್. ನೋಡಿ ಮತ್ತಷ್ಟು ಒಂದು ಎಕ್ಸಾಂಪಲ್ಸ್ನ ತಗೊಬಂದಿದ್ದೇನೆ ಇಲ್ಲಿ. Applications, uses of Pascal's law. Hydraulic brake, equal pressure to all the brakes. Hydraulic lift heavy vehicles. Hydraulic jack, car lifting with a small force. Hydraulic press,
ಕಂಪ್ರೆಸ್ ಆ್ಯಂಡ್ ಶೇಪ್ಸ್ ಮೆಟೀರಿಯಲ್ಸ್. ಸೊ ಬಾರ್ಬರ್ ಚೇರ್, ನೀವು ಬಾರ್ಬರ್ ಕಟಿಂಗ್ ಶಾಪಲ್ಲಿ ಅಥವಾ ಬಾರ್ಬರ್ ಶಾಪಲ್ಲಿ ಹೋದಾಗ ಅಲ್ಲೊಂದು ಚೇರ್ ಇರುತ್ತೆ, ಅಡ್ಜಸ್ಟಬಲ್ ಚೇರ್, ಹೈಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ. ಸೊ ದಟ್ ಈಸ್ ಆಲ್ಸೋ ವರ್ಕ್ಸ್ ಅಂಡರ್ ದಿಸ್ ಪ್ಯಾಸ್ಕಲ್ಸ್ ಲಾ. ರಿಮೆಂಬರ್ ಸೊ ಹೈಟ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್ ಡೆಂಟಿಸ್ಟ್ ಚೇರ್, ಡೆಂಟಿಸ್ಟು ಅಷ್ಟೇ, ಅವನಿಗೆ ಎಷ್ಟು ಒಂದು ಅವಶ್ಯಕತೆ ಹೈಟ್ ಇದೆಯೋ ಅಷ್ಟು ಹೈಟಲ್ಲಿ ಕೂತ್ಕೊಂಡು ನಮ್ಮ ಹಲ್ಲುಗಳನ್ನು ಚೆಕ್ ಮಾಡ್ತಾನೆ. ಆ ಒಂದು ಚೇರ್ ಅನ್ನೋದು ವರ್ಕ್ಸ್ ಅಂಡರ್ ದಿಸ್ ಪ್ಯಾಸ್ಕಲ್ಸ್ ಲಾ ಅಂತ ಗೊತ್ತಿರಬೇಕು. ರೈಟ್. ನೆಕ್ಸ್ಟ್ ಎಸ್ಕವೇಟರ್ ಅಂತ ಕರಿತೀವಿ, ಹೆವಿ ಲಿಫ್ಟಿಂಗ್ ಆರ್ ಡಿಗ್ಗಿಂಗ್ ಅಂತ ಕರಿತೀವಿ. ಇದು ಕೂಡ ವರ್ಕ್ಸ್ ಅಂಡರ್ ಸಮಥಿಂಗ್ ಇಸ್ ಲಿಫ್ಟಿಂಗ್, ಯೂನಿಫಾರ್ಮ್ಲಿ ಲಿಫ್ಟ್ ಮಾಡ್ತಿದೆ, ಏಕರೂಪವಾಗಿ ಲಿಫ್ಟ್ ಮಾಡ್ತಿದೆ. ನೆಕ್ಸ್ಟು ಗಾರ್ಬೇಜ್ ಟ್ರಕ್, ಕಂಪ್ರೆಸ್ಡ್ ವೇಜ್. ಗಾರ್ಬೇಜ್ ಟ್ರಕ್ಕಲ್ಲಿ ಅವರು ಏನೋ ಗಾರ್ಬೇಜ್ನ ಹಾಕ್ತಿರ್ತಾರೆ, ಅಲ್ಲಿ ಒಂದು ಪಿಸ್ಟನ್ ಥರ ಇರುತ್ತೆ. ದಟ್ ಈಸ್ ಆಲ್ಸೋ ವರ್ಕ್ಸ್ ಅಂಡರ್ ದಿಸ್ ಪ್ಯಾಸ್ಕಲ್ಸ್ ಲಾ. ರಿಮೆಂಬರ್. ಸೊ ದೀಸ್ ಆರ್ ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ಸ್, ಡೇ ಟು ಡೇ ಲೈಫ್ ಅಪ್ಲಿಕೇಶನ್ಸ್, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಥರ ಒಂದು ಕ್ವಶನ್ಸ್ನ ಅರೈಸ್ ಆಗ್ತಾ ಹೋಗುತ್ತೆ ಬೇಸ್ಡ್ ಆನ್ ಪ್ರಾಕ್ಟಿಕಲ್ಸ್ ಅಪ್ಲಿಕೇಶನ್ಸ್. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಟ್ರೈ ಟು ಸಾಲ್ವ್ ದಿಸ್ ಕ್ವಶನ್. ಎಸ್. ಏನು ಕೇಳಿದ್ದಾರೆ ಅವರು? 5 kg ದ್ರವ್ಯರಾಶಿ ಬಂದೂಕಿನಿಂದ 20 ಗ್ರಾಂ ದ್ರವ್ಯರಾಶಿಯ ಗುಂಡನ್ನು 100 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಹಾರಿಸಿದರೆ ಬಂದೂಕಿನ ಹಿಮ್ಮೆಟ್ಟುವ ವೇಗ ಎಷ್ಟು ಅಂತ ಕೇಳಿದ್ದಾರೆ. ದಟ್ ಮೀನ್ಸ್ a bullet of mass 20 grams is fired from 5 kg gun with a velocity of 100 meter per second. What is the recoil velocity of the gun? ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, ಒಂದು ಗನ್ ಇದೆ. ಸೊ ಈ ಒಂದು ಗನ್ ಮಾಸ್ ಎಷ್ಟಿದೆಯಪ್ಪ ಅಂದ್ರೆ, ಸೊ ಮಾಸ್ ಆಫ್ ಬುಲೆಟ್ ಅಲ್ವಾ, ಮಾಸ್ ಆಫ್ ಬುಲೆಟ್ ಬರೆಯೋಣ. ಐಲ್ ಟೇಕ್ ಇಟ್ ಆಸ್ m1 is equal to ಮಾಸ್ ಆಫ್ ಬುಲೆಟ್ ಎಷ್ಟು ಕೊಟ್ಟಿದ್ದಾರೆ? ಮಾಸ್ ಆಫ್ ಬುಲೆಟ್ 20 ಗ್ರಾಮ್ಸ್ನ ಕೊಟ್ಟಿದ್ದಾರೆ. ಈ ಒಂದು ಗ್ರಾಮ್ಸ್ನ ನಾನು ಏನಾಗಿ ಕನ್ವರ್ಟ್ ಮಾಡಬೇಕು? ಕೆ ಜಿ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಗ್ರಾಮ್ ಈಸ್ ನಾಟ್ ಎ SI ಯೂನಿಟ್, ಇಟ್ ಈಸ್ CGS ಯೂನಿಟ್ ಆಗಿರುತ್ತೆ. ಸೊ 20/1000 ಆಗುತ್ತೆ. ನಿಮಗೆ ಗೊತ್ತಾಗಿಲ್ಲ, 20 ಇಂಟು ಈ 1000 ಏನಂತ ಬರಿಬೋದು ನಾನು? 10⁻³ ಅಂತ ಬರೀಬೋದು. ಮೇಲಕ್ಕೆ ತೊಗೊಂಡೋದ್ರೆ 10⁻³ ಆಗುತ್ತೆ. ಸೊ ಇದನ್ನ ಹೆಂಗೆ ಸಾಲ್ವ್ ಮಾಡೋದು? -3 ಇದ್ದರೆ, ಸೊ ಈ ಕಡೆ ತಗೊಬನ್ನಿ. 0. ಇಲ್ಲಿದೆ 1 2 3 ಅಂದರೆ 0.02 kg ಆಗುತ್ತೆ. ಅಂಡರ್ಸ್ಟುಡ್? ಈ -3ನ ನೋಡು, ಇಲ್ಲಿಂದ ಶಿಫ್ಟ್ ಮಾಡ್ತೀನಿ, ಇಲ್ಲಿ ಶಿಫ್ಟ್ ಮಾಡ್ತೀನಿ, ಇಲ್ಲಿಗೆ ಶಿಫ್ಟ್ ಮಾಡ್ತೀನಿ. ಅವಾಗೇನಾಗುತ್ತೆ? 0.02 kg ಆಗುತ್ತೆ. 0.02 kg ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವೆಲಾಸಿಟಿ ಆಫ್ ದ ಬುಲೆಟ್ ಕೊಟ್ಟಿದ್ದಾರೆ ಬಿಫೋರ್ ಫೈರಿಂಗ್. ಸೊ ವೆಲಾಸಿಟಿ ಆಫ್ ದ ಬುಲೆಟ್ ಬಿಫೋರ್ ಫೈರಿಂಗ್ ಅಂದರೆ ಏನು? U1 ಆಗುತ್ತೆ. ಬಿಫೋರ್ ಫೈರಿಂಗ್ ಇದು 0 ಆಗಿರುತ್ತೆ. ರೈಟ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ವೆಲಾಸಿಟಿ ಆಫ್ ದ ಬುಲೆಟ್ ಆಫ್ಟರ್ ಫೈರಿಂಗ್ಗೆ ನಾನು ಏನಂತ ಕರಿತೀನಿ? ಅದನ್ನ V1 ಅಂತ ಕರಿತೀನಿ. 100 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. 100 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? ಇಲ್ಲಿ ಮಾಸ್ ಆಫ್ ಗನ್ ಕೊಟ್ಟಿದ್ದಾರೆ. ಈ ಒಂದು ಗನ್ ಇದೆಯಲ್ಲ, ಈ ಒಂದು ಗನ್ದು ಮಾಸ್ ಕೊಟ್ಟಿದ್ದಾರೆ. ಅದನ್ನ ನಾನು ಏನಂತ ಕರಿತೀನಿ? M2 ಅಂತ ಕರಿತೀನಿ. ಸೊ M2 ಅಂದರೆ ಏನು? ಮಾಸ್ ಆಫ್ ಗನ್. ಮಾಸ್ ಆಫ್ ಗನ್ ಎಷ್ಟು ಕೊಟ್ಟಿದ್ದಾರೆ? 5 kg ಕೊಟ್ಟಿದ್ದಾರೆ. 5 kg. ಅಥವಾ ಇದನ್ನ ನಾನು M1 ಅಂತ ತಗೋತೀನಿ, ಯಾಕಂದರೆ ಇಲ್ಲಿ ಫಸ್ಟು ನಾನು ತಗೊಂಡಿದ್ದೀನಲ್ವಾ. ಸೊ ದಿಸ್ ಈಸ್ ಗೋಯಿಂಗ್ ಟು ಬಿ M2 ಅಂತ ತಗೋತೀನಿ. 5 kg ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ನಾನು ನೋಡಿ ಇಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ ಲೈಕ್ ದಿಸ್. M1 is equal to 5 kg and
m2 is going to be 0.02 kg ಆಗುತ್ತೆ, 0.02 kg ಆಗುತ್ತೆ. ನೆಕ್ಸ್ಟ್ v1 ಎಷ್ಟು ಕೊಟ್ಟಿದ್ದಾರೆ, 100 meter per second ಕೊಟ್ಟಿದ್ದಾರೆ, 100 meter per second ಕೊಟ್ಟಿದ್ದಾರೆ. ವಾಟ್ ವಿ ಹ್ಯಾವ್ ಟು ಫೈಂಡ್ ಔಟ್, v2 ವಿ ಹ್ಯಾವ್ ಟು ಫೈಂಡ್ ಔಟ್, v2 ವಿ ಹ್ಯಾವ್ ಟು ಫೈಂಡ್ ಔಟ್. ಅಂದರೆ ಹಿಂಗೆ ಗನ್ನಿಂದ ಬುಲೆಟ್ ಅನ್ನೋದು ಹೋಗ್ತಿದೆ, ಗನ್ನಿಂದ ಬುಲೆಟ್ ಅನ್ನೋದು ಹಿಂಗೆ ಹೋಗ್ತಿದ್ರೆ ಸೊ ಎಷ್ಟು ಹೋಗ್ತಿದೆ, 100 meter per secondsಲ್ಲಿ ಹೋಗ್ತಿದೆ. ಸೊ ಅದು ರೀಕಾಯ್ಲಿಂಗ್ ಈ ಥರ ಒಂದು ಆ್ಯಕ್ಟ್ ಆಗುವ ಒಂದು ಈ ಕಡೆ ಒಂದು ಆ್ಯಕ್ಟ್ ಆಗುವ ಒಂದು ವೆಲಾಸಿಟಿ ಎಷ್ಟು ಅಂತ ಹೇಳ್ಬಿಟ್ಟು ಕೇಳ್ತಿದ್ದಾರೆ, ರೀಕಾಯ್ಲಿಂಗ್ ಆಫ್ ಗನ್. ಓಕೆ ಓಕೆ ಸೊ ಇದು ನ್ಯೂಟನ್ಸ್ ಥರ್ಡ್ ಲಾ ಮೇಲೆ ಬರುತ್ತೆ. ಆಲ್ಸೋ ಇಟ್ ಈಸ್ ಕಮ್ಸ್ ಅಂಡರ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್. ಸೊ ಇಲ್ಲಿ ಏನು ಹೇಳುತ್ತೆ, ಸೊ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂದರೆ ಏನು, ಇನಿಷಿಯಲ್ momentum, yes, initial momentum is equal to final momentum. Initial momentum is equal to final momentum ಇರಬೇಕು. ಸೊ ಇನಿಷಿಯಲ್ ಮೊಮೆಂಟಮ್ ಏನಾಗುತ್ತೆ, PI is equal to PF ಆಗುತ್ತೆ. ಇನಿಷಿಯಲಿ ಮೊಮೆಂಟಮ್ ಏನಾಗುತ್ತೆ, ಈ ಬುಲೆಟು ಈ ಗನ್ನಲ್ಲೇ ಇದೆ, ಸೊ ಐ ಅನ್ನೋದು 0 ಆಗುತ್ತೆ, PI ಅನ್ನೋದು 0 ಆಗುತ್ತೆ, ಇನಿಷಿಯಲ್ ಮೊಮೆಂಟಮ್ ಅನ್ನೋದು 0 ಆಗಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನಾನು 0 ಬರೆದು ಬಿಡ್ತೀನಿ. ಸೊ ಫೈನಲ್ ಮೊಮೆಂಟಮ್ ಏನಾಗುತ್ತೆ, ಫೈನಲ್ ಮೊಮೆಂಟಮ್ m1 v1 ಪ್ಲಸ್ m2 v2 ಆಗಿರುತ್ತೆ. ಸೊ ಇದು ಯಾವ ಲಾ ಹೇಳುತ್ತೆ, ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಅಂತ ಕರೀತೇವೆ. ಸೊ ಬಿಫೋರ್ ಫೈರಿಂಗ್ ಏನಾಗುತ್ತೆ, ಮೊಮೆಂಟಮ್ ಅನ್ನೋದು 0 ಇರುತ್ತೆ, ಆಫ್ಟರ್ ಫೈರಿಂಗ್ ಅನ್ನೋದು ಮೊಮೆಂಟಮು ಇಷ್ಟಿರುತ್ತೆ. 2 ಮಾಸ್ ಕೊಟ್ಟಿದ್ದಾರೆ, 2 ವೆಲಾಸಿಟಿ ಕೊಟ್ಟಿದ್ದಾರೆ. ಸೊ ವಾಟ್ ವಿ ಸಪೋಸ್ ಟು ಫೈಂಡ್ ಔಟ್, v2 ಇನ್ನೆಲ್ಲ ಇಲ್ಲಿ ಕೊಟ್ಟಿದ್ದಾರಲ್ವಾ, ಸಬ್ಸ್ಟಿಟ್ಯೂಟ್ ಮಾಡಿ. ಸೊ m1 ಎಷ್ಟು ಕೊಟ್ಟಿದ್ದಾರೆ, 5 ಇಂಟು v1 ಎಷ್ಟು 100 ಅಲ್ವಾ, ರೈಟ್. ಒನ್ ಸೆಕೆಂಡ್ ದಿಸ್ ಈಸ್ m2, m1 v2. ಒಂದು ಸೆಕೆಂಡ್, ಇನ್ನು ಸ್ವಲ್ಪ ಇದಾಗಿದೆ. ನಾನು ಇಲ್ಲಿ ಏನು ಬುಲೆಟ್ಟು ಮತ್ತು ಅದಕ್ಕೆ ಕೊಟ್ಟಿದ್ದಾರೆ ಅದರ ಪ್ರಕಾರನೇ ಬರೆದು ಬಿಡ್ತೀನಿ. ಓಕೆ, ಎಸ್, ನೋಡಿ ಇಲ್ಲಿ ಇದು 0 ಆಗುತ್ತೆ, ನೆಕ್ಸ್ಟ್ 0 ಆದರೆ ಮಾಸ್ ಆಫ್ ಗನ್ ಇಂಟು ವೆಲಾಸಿಟಿ ಆಫ್ ಗನ್ ಪ್ಲಸ್ ಮಾಸ್ ಆಫ್ ಬುಲೆಟ್ ಇಂಟು ವೆಲಾಸಿಟಿ ಆಫ್ ಬುಲೆಟ್. ಸೊ ಇಲ್ಲಿ ಮಾಸ್ ಆಫ್ ಗನ್ ಯಾವುದು, ಬಿ. ವೆಲಾಸಿಟಿ ಆಫ್ ಗನ್ ಯಾವುದು, ವೆಲಾಸಿಟಿ ಆಫ್ ಗನ್ ಕೊಟ್ಟಿದ್ದಾರಾ, ವೆಲಾಸಿಟಿ ಆಫ್ ಗನ್ ಕೊಟ್ಟಿಲ್ಲ. ವಿ ಹ್ಯಾವ್ ಟು ಫೈಂಡ್ ಔಟ್ VG ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಮಾಸ್ ಆಫ್ ಬುಲೆಟ್ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಮಾಸ್ ಆಫ್ ಬುಲೆಟ್. ಸೊ ನೆಕ್ಸ್ಟ್ VB ಕೊಟ್ಟಿದ್ದಾರೆ, ದಿಸ್ ಇಸ್ ನಥಿಂಗ್ ಬಟ್ V ಇಂಟು B. ಓಕೆ, ಸೊ ನೋಡಿ ಇಲ್ಲಿ, ಸೊ ಮಾಸ್ ಆಫ್ ಗನ್ ಎಷ್ಟು ಕೊಟ್ಟಿದ್ದಾರೆ, ಮಾಸ್ ಆಫ್ ಗನ್ ವೇರ್ ಇಟ್ ಇಸ್, ದಿಸ್ ಇಸ್ ಮಾಸ್ ಆಫ್ ಗನ್, ರೈಟ್, ಮಾಸ್ ಆಫ್ ಗನ್. ಎಸ್, ಮಾಸ್ ಆಫ್ ಗನ್ ಎಷ್ಟು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ ಇಂಟು VG ಪ್ಲಸ್ ಮಾಸ್ ಆಫ್ ಬುಲೆಟ್ ಎಷ್ಟು ಕೊಟ್ಟಿದ್ದಾರೆ, ಮಾಸ್ ಆಫ್ ಬುಲೆಟ್ 0.02 ಇಂಟು 100ನ ಕೊಟ್ಟಿದ್ದಾರೆ, 5 VG ಪ್ಲಸ್ ಇದೇನಾಗುತ್ತೆ, 2 ಆಗುತ್ತೆ, 0.02 ಇಂಟು 100 2 ಆಗುತ್ತೆ. ಸೊ ನಾವು ಈ ಕಡೆ ತಗೊಬನ್ನಿ, VG ಇಸ್ ಈಕ್ವಲ್ ಟು 5 VG ಇಸ್ ಈಕ್ವಲ್ ಟು -2 ಆಗುತ್ತೆ. ಸೊ VG ಇಸ್ ಈಕ್ವಲ್ ಟು -2/5 ಆಗುತ್ತೆ, ಸೊ VG ಇಸ್ ಗೋಯಿಂಗ್ ಟು ಬಿ, ಸೊ ಇದನ್ನ ನೀವು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ 0.4 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಅಂಡರ್ಸ್ಟುಡ್, ಹೋಪ್ ಇಟ್ ಇಸ್ ಕ್ಲಿಯರ್, ಕನ್ಫ್ಯೂಷನ್ ಎಲ್ಲ ಬೇಡ. ಸೊ MG MB ಅಂತ ತಗೊಂಡ್ರೆ ಕ್ಲಿಯರ್ ಆಗುತ್ತೆ, ಮಾಸ್ ಆಫ್ ಗನ್, ಮಾಸ್ ಆಫ್ ಬುಲೆಟ್, ವೆಲಾಸಿಟಿ ಆಫ್ ದ ಗನ್, ವೆಲಾಸಿಟಿ ಆಫ್ ದ ಬುಲೆಟ್. ಓಕೆ, ಸೊ ಆಪ್ಷನ್ಸ್ ನೋಡ್ತಾ ಹೋಗೋಣ. ಅಂದರೆ ಬುಲೆಟ್ ಅನ್ನೋದು ಈ ಥರ ಒಂದು ಮೂವ್ ಆಗ್ತಿದ್ರೆ 100 ಮೀಟರ್ ಪರ್ ಸೆಕೆಂಡಲ್ಲಿ ಈ ರೀತಿ ಒಂದು ರೀಕಾಲಿಂಗ್ ಆಗುತ್ತೆ, ಎಷ್ಟು
0.4 ಮೀಟರ್ ಪರ್ ಸೆಕೆಂಡಲ್ಲಿ. ದಿಸ್ ಈಸ್ ದ ಆ್ಯಕ್ಷನ್, ದಿಸ್ ಈಸ್ ದ ರಿಯಾಕ್ಷನ್ ಆಗಿರುತ್ತೆ, ರೈಟ್? ನೆನ್ಪಿಟ್ಕೊಳ್ಳಿ. ಸೊ ಹಾಗಾದರೆ ಏನು ಬಂದಿದೆ ಆನ್ಸರು? -0.4 ಮೀಟರ್ ಪರ್ ಸೆಕೆಂಡ್. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಟ್ಯಾಕಲ್ ದಿಸ್. ದಿಸ್ ಇಸ್ ಹೌ ಯು ಹ್ಯಾವ್ ಟು ಟ್ಯಾಕಲ್ ದಿಸ್. ಹೋಪ್ ಇಟ್ ಈಸ್ ಕ್ಲಿಯರ್. ಹೋಪ್ ಇಟ್ ಈಸ್ ಕ್ಲಿಯರ್. ಎಸ್, ನೆಕ್ಸ್ಟ್ ನೋಡಿ. ಸಾಲಿನಾಯ್ಡ್ ಒಳಗಡೆ ಮೃದು ಕಬ್ಬಿಣ ದಂಡವನ್ನು ಏಕೆ ಇಡುತ್ತಾರೆ? ಏಕೆ ಇಡುತ್ತಾರೆ? ಸೊ ವೈ ಸಾಫ್ಟ್ ಐರನ್ ಕೋರ್ ಪ್ಲೇಸ್ಡ್ ಇನ್ಸೈಡ್ ದ ಸಾಲಿನಾಯ್ಡ್? ಇನ್ಸೈಡ್ ಅ ಸಾಲಿನಾಯ್ಡ್. ಕಾಂತಕ್ಷೇತ್ರವನ್ನು ಹೆಚ್ಚಿಸಲು, ಪ್ರತಿರೋಧವನ್ನು ಹೆಚ್ಚಿಸಲು, ವಿದ್ಯುತ್ ಪ್ರವಾಹವನ್ನು ಕಡಿಮೆ ಮಾಡಲು, ಉಷ್ಣತೆಯನ್ನು ಹೆಚ್ಚಿಸಲು ಅಂತ ಕೊಟ್ಟಿದ್ದಾರೆ. ಸೊ ಟು ಇನ್ಕ್ರೀಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಟು ಇನ್ಕ್ರೀಸ್ ದ ರೆಸಿಸ್ಟೆನ್ಸ್, ಟು ಡಿಕ್ರೀಸ್ ದ ಕರೆಂಟ್, ಟು ಇನ್ಕ್ರೀಸ್ ದ ಹೀಟ್. ಟು ಇನ್ಕ್ರೀಸ್ ದ ಹೀಟ್ ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಸರಿಯಾದ ಉತ್ತರ ಅಂದರೆ, ಸೊ ಯಾವುದೋ ಒಂದು ಸಾಲಿನಾಯ್ಡ್ ಒಳಗಡೆ ಒಂದು ಮ್ಯಾಗ್ನೆಟ್ನ ಪ್ಲೇಸ್ ಮಾಡ್ತಾರೆ ಅಂದರೆ ಏನಕ್ಕೆ ಅಂದರೆ, ಸೊ ಇನ್ಕ್ರೀಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ನ ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಅದೊಂದು. ಮತ್ತು ಒಂದು ಸಾಫ್ಟ್ ಐರನ್ ಯಾವ ರೀತಿ ಆ್ಯಕ್ಟ್ ಮಾಡುತ್ತೆ ಅಂದರೆ, ಎಲ್ಲಿ ತನಕ ಅದ್ರ ಜೊತೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಕನೆಕ್ಷನ್ ಇರುತ್ತೋ, ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇರುತ್ತೋ, ಅಲ್ಲಿ ತನಕ ಅದು ಮ್ಯಾಗ್ನೆಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಒನ್ಸ್ ಕನೆಕ್ಷನ್ ರಿಮೂವ್ ಮಾಡಿದಾಗ ಜಸ್ಟ್ ಒಂದು ಐರನ್ ಥರ ಆ್ಯಕ್ಟ್ ಮಾಡುತ್ತೆ ಅಷ್ಟೆ, ರೈಟ್? ರೈಟ್? ಎಸ್ ನೋಡಿ, ಕಾಂತಕ್ಷೇತ್ರವನ್ನು ಹೆಚ್ಚಿಸಲು ಆಪ್ಷನ್ ಎ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸರಿಯಾದ ಉತ್ತರ ಆಗಿರುತ್ತೆ. ದಟ್ ಈಸ್ ಆಪ್ಷನ್ ಎ ಆಗಿರುತ್ತೆ. ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರದ. ಒಂದು ವಸ್ತುವಿನ ತಕ್ಷಣಿಕ ವೇಗ ಅಂದರೆ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ. ಇನ್ಸ್ಟಾಂಟೇನಿಯಸ್ ಸ್ಪೀಡ್, ಒಂದು ಸೆಕೆಂಡ್, ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ. ಅದರ ಸರಾಸರಿ ವೇಗ, ಆವರೇಜ್ ಸ್ಪೀಡ್ ಯಾವಾಗ ಸಮವಾಗಿರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ದ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಆ್ಯಂಡ್ ಆವರೇಜ್ ಸ್ಪೀಡ್ ಆಫ್ ದ ಬಾಡಿ ಆರ್ ಈಕ್ವಲ್ ವೆನ್ ಇಟ್ ಆಸ್ ಏನು ಕೊಟ್ಟಿದ್ದಾರೆ? ವೇಗವರ್ಧನೆ ಅಥವಾ ವೇಗೋತ್ಕರ್ಷ ಅಂತ ಕರಿತೀವಿ. ವೇಗೋತ್ಕರ್ಷ ಶೂನ್ಯವಾದಾಗ, ಏಕರೂಪ ವೇಗವರ್ಧನೆ ಇರುವಾಗ, ಸೊ ಯೂನಿಫಾರ್ಮ್ ಆಕ್ಸಲರೇಷನ್ ಇರುವಾಗ, ಸೊ ಬದಲಾಗುವ ವೇಗವರ್ಧನೆ ಇರುವಾಗ, ವೇರಿಯಬಲ್ ಆಕ್ಸಲರೇಷನ್ ಇರುವಾಗ, ವೃತ್ತೀಯ ಚಲನೆಯಲ್ಲಿ ಇರುವಾಗ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಝೀರೋ ಆಕ್ಸಲರೇಷನ್, ಯೂನಿಫಾರ್ಮ್ ಆಕ್ಸಲರೇಷನ್, ವೇರಿಯಬಲ್ ಆಕ್ಸಲರೇಷನ್ ಆ್ಯಂಡ್ ಸರ್ಕ್ಯುಲರ್ ಮೋಷನ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ದಟ್ ಈಸ್ ವೇಗವರ್ಧನೆ ಶೂನ್ಯವಾದಾಗ, ಅಂದರೆ ಝೀರೋ ಆಕ್ಸಲರೇಷನ್ ಇದ್ದಾಗ ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಆರ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಆ್ಯಂಡ್ ಆವರೇಜ್ ಸ್ಪೀಡ್ ಈಸ್ ಗೋಯಿಂಗ್ ಟು ಬಿ ಈಕ್ವಲ್ ಆಗಿರುತ್ತೆ. ಸೊ ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕೊಟ್ಟಿದ್ದೀನಿ. ಆ ಸ್ಪೀಡ್ ಆಫ್ ಎನ್ ಆಬ್ಜೆಕ್ಟ್ ಅಟ್ ಸ್ಪೆಸಿಫಿಕ್ ಆರ್ ಎಕ್ಸಾಕ್ಟ್ ಮೂಮೆಂಟ್. ನೋಡಿ, ಇಲ್ಲಿ ಹೋಗ್ತಿದೆ, ಒಂದು ಕಾರ್ ಏನೋ ಇಲ್ಲಿ ಹೋಗ್ತದೆ ಅಂತ ಇಟ್ಕೊಳ್ಳಿ. ಕಾರ್ ಇಲ್ಲಿ ಹೋಗ್ತದೆ. ಸೊ ಎಕ್ಸಾಕ್ಟಾಗಿ ಅಟ್ ಪರ್ಟಿಕ್ಯುಲರ್ ಪಾಯಿಂಟ್ ವಾಟ್ ಈಸ್ ದ ಸ್ಪೀಡ್ ಆಫ್ ದಿಸ್ ಕಾರ್, ಅದನ್ನ ನಾವೇನಂತ ಕರಿತೀವಿ? ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅಂತ ಕರಿತೀವಿ. ಓಕೆ. ಸೊ ಹಾಗಾದರೆ ಆವರೇಜ್ ಸ್ಪೀಡ್ ಅಂದ್ರೆ ಏನು? ದ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ದ ಟೋಟಲ್ ಟೈಮ್ ಟೇಕನ್ ಕವರ್ ಬೈ ದ ಆಬ್ಜೆಕ್ಟ್. ದಟ್ ಈಸ್ ವಾಟ್ ವಿ ಆರ್ ಕಾಲ್ಡ್ ಎಸ್ ಆವರೇಜ್ ಡಿಸ್ಟೆನ್ಸ್ ಅಥವಾ ಆವರೇಜ್ ಸ್ಪೀಡ್ ಅಂತ ಕರಿತೀವಿ. ನೋಡಿ, ಅಟ್ ಪರ್ಟಿಕ್ಯುಲರ್ ಪಾಯಿಂಟ್, ಈ ಪಾಯಿಂಟಲ್ಲಿ ಏನಾಗ್ತದೆ? ಇನ್ಸ್ಟಾಂಟೇನಿಯಸ್ ವೆಲಾಸಿಟಿನೂ ಅಲ್ಲೇ ಇದೆ, ಆವರೇಜ್ ವೆಲಾಸಿಟಿನೂ ಅಲ್ಲೇ ಇದೆ. ತುಂಬ ಶಾರ್ಟ್ ಇಂಟರ್ವಲ್ ಆಫ್ ಟೈಮ್. ಓಕೆ. ಸೊ ನೋಡಿ, ಇಲ್ಲಿಂದ ಇಲ್ಲಿಗೆ ಬರ್ತಿದೆ ಆಬ್ಜೆಕ್ಟು, ಏನಾಗ್ತದೆ? ಹಿಂಗೆ ಹೋಗ್ತದೆ, ಅದು ಟ್ಯಾಂಜೆಂಟ್ ಹಿಂಗೆ ಬರ್ತಿದೆ. ಸ್ಪರ್ಶರೇಖೆ ಅನ್ನೋದು ಹಿಂಗೆ ಹೋಗ್ತದೆ. ಅಲ್ಲಿ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಆಗಲ್ಲ, ನಮಗೆ ಸ್ಲೋಪ್ ತಗೊಳ್ಳಿಕ್ಕೆ ಆಗೋದಿಲ್ಲ, ಹೌದಲ್ವಾ? ಆ ಒಂದು ಟೈಮಲ್ಲಿ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಮತ್ತು ಇನ್ಸ್ಟಾಂಟೇನಿಯಸ್ ಆವ್ರೇಜ್ ಸ್ಪೀಡ್ ಅನ್ನೋದು ಸೇಮ್ ಇರುತ್ತೆ. ವೆನ್ ದ ಆವ್ರೇಜ್ ಸ್ಪೀಡ್ ಆರ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಅನ್ನೋದು ಸೇಮ್ ಇದ್ರೆ ಏನಾಗುತ್ತೆ? ಆಕ್ಸಲರೇಷನ್ ಅನ್ನೋದು ಝೀರೋ ಆಗ್ತಾ ಹೋಗುತ್ತೆ, ರೈಟ್? ನೆನ್ಪಿಟ್ಕೊಳ್ಳಿ. The connection: the body has zero acceleration, it has velocity and speed remains specifically constant throughout the motion because the speed never changes. The speed at any single instant will always equal to overall average speed computed across the entire journey, right? So ಹಾಗಾದರೆ ಒಂದು ಆವ್ರೇಜ್ ಸ್ಪೀಡ್ ಅಥವಾ ಆವ್ರೇಜ್ ವೆಲಾಸಿಟಿ ಆಗಿರ್ಬೋದು ಅಥವಾ ಆವ್ರೇಜ್ ಇನ್ಸ್ಟಾಂಟೇನಿಯಸ್ ಸ್ಪೀಡ್ ಮತ್ತು ಇನ್ಸ್ಟಾಂಟೇನಿಯಸ್ ವೆಲಾಸಿಟಿ ಆಗಿರ್ಬೋದು ಯಾವಾಗ ಝೀರೋ ಆಗಿರುತ್ತೆ ಅಂದರೆ ಎರಡು ಈಕ್ವಲ್ ಇದ್ದಾಗ ಆಕ್ಸಲರೇಷನ್ ಅನ್ನೋದು ಝೀರೋ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ವೇಗೋತ್ಕರ್ಷ ಅನ್ನೋದು ಝೀರೋ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ರೈಟ್? ಎಸ್.
ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. 2 into 0.3 kg ದ್ರವ್ಯರಾಶಿ ಇರುವ ಹೆಲಿಕಾಪ್ಟರ್ ಒಂದು 35 ಮೀಟರ್ ಪರ್ ಸೆಕೆಂಡ್ ಸ್ಥಿರ ವೇಗದಲ್ಲಿ ಮೇಲಕ್ಕೆ ಏರುತ್ತಿರುತ್ತೆ. ಓಕೆ, ಇದು ಪವರ್ 3 ಆಗಿರುತ್ತೆ. ಎಸ್, ಗುರುತ್ವ ವೇಗವರ್ಧನೆ ಅಂದರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಸ್ಮಾಲ್ ಜಿ ಇಷ್ಟು ಆಗಿದ್ರೆ ಹೆಲಿಕಾಪ್ಟರ್ನ ಮೇಲೆ ಕಾರ್ಯನಿರ್ವಹಿಸುವ ಪರಿಣಾಮಕ ಬಲ ಎಷ್ಟು ಅಂತ ಕೇಳಿದೆ. ಹೆಲಿಕಾಪ್ಟರ್ ಆಫ್ ಮಾಸ್ 2 into 10⁻³ kg rises vertically with a constant speed of 35 meter per second. Assuming g is equal to 10 meter per second, what is the net force acting on the helicopter? ಏನು ಕೊಟ್ಟಿದ್ದಾರೆ? ಕಾನ್ಸ್ಟೆಂಟ್ ಸ್ಪೀಡ್ ಅಂತ ಕೊಟ್ಟಿದ್ದಾರೆ. ಸೊ ನೆಟ್ ಫೋರ್ಸ್ ಅನ್ನೋದು ಏನು ಅಂತ ಕ್ವಶನ್ ಕೇಳಿದ್ದಾರೆ. ಓಕೆನಾ? ಓಕೆ, ಇಲ್ಲಿ ನೋಡ್ತಾ ಹೋಗೋಣ ನೋಡಿ. ಇಲ್ಲಿ ಸೊ ಏನು ಕೊಟ್ಟಿದ್ದಾರೆ? ಮಾಸ್ ಆಫ್ ದ ಹೆಲಿಕಾಪ್ಟರ್, ಎಷ್ಟು ಕೊಟ್ಟಿದ್ದಾರೆ? m is equal to 2 into 10⁻³ kg ಕೊಟ್ಟಿದ್ದಾರೆ. ವೆಲಾಸಿಟಿ ಎಷ್ಟು ಕೊಟ್ಟಿದ್ದಾರೆ? 35 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ದಾರೆ. ಸೊ ಅದೇನಾಗ್ತದೆ? ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಜಿ ಎಷ್ಟು ಕೊಟ್ಟಿದ್ದಾರೆ? 10 ಮೀಟರ್ ಪರ್ ಸೆಕೆಂಡ್ ಅಷ್ಟು ಕೊಟ್ಟಿದ್ದಾರೆ. ಸೊ ಅವಾಗ ಏನಾಗುತ್ತೆ? ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಅಂತ ಬಂದ್ಬಿಟ್ರೆ ಅಥವಾ ಸ್ಪೀಡ್ ಅನ್ನೋದು ಕಾನ್ಸ್ಟೆಂಟ್ ಅಂತ ಬಂದ್ಬಿಟ್ರೆ ಆಕ್ಸಲರೇಷನ್ ಅನ್ನೋದು 0 ಆಗಿರುತ್ತೆ. ವೆಲಾಸಿಟಿಯಲ್ಲಿ ಚೇಂಜೇ ಇಲ್ಲ, ಆಕ್ಸಲರೇಟೇ ಇಲ್ಲ. ಓಕೆ, ಅವಾಗ ಏನಾಗುತ್ತೆ? ಆಕ್ಸಲರೇಷನ್ ಅನ್ನೋದು 0 ಇರುತ್ತೆ. ಯಾವಾಗ ಆಕ್ಸಲರೇಷನ್ ಅನ್ನೋದು 0 ಇರುತ್ತೋ ಅವಾಗ ಏನಾಗುತ್ತೆ? ಸೊ ಎಫ್ ಇಸ್ ಈಕ್ವಲ್ ಟು ಎಮ್ ಇಂಟು ಈ ಫಾರ್ಮುಲಾ ಆಗಬೇಕು. ಸೊ ಎಫ್ ಇಸ್ ಈಕ್ವಲ್ ಟು ಮಾಸ್ ಎಷ್ಟು ಕೊಟ್ಟಿದ್ದಾರೆ? 2 into 10⁻³ ಕೊಟ್ಟಿದ್ದಾರೆ ಇಂಟು 0. ಸೊ ಇಟ್ ಈಸ್ ಗೋಯಿಂಗ್ ಟು ಬಿ 0. ಸೊ ನೆಟ್ ಫೋರ್ಸ್ ಆನ್ ದಿಸ್ ಹೆಲಿಕಾಪ್ಟರ್ ಈಸ್ ಗೋಯಿಂಗ್ ಟು ಬಿ 0. ವೆರಿ ಸಿಂಪಲ್ ಇರುತ್ತೆ. ಓಕೆ, ಸೊ ನೋಡಿ ಇಲ್ಲಿ ಜಿ ಮತ್ತು ವರ್ಟಿಕಲ್ ಫೋರ್ಸು ಮತ್ತು ಡೌನ್ವರ್ಡ್ ಫೋರ್ಸು ಕ್ಯಾನ್ಸಲ್ ಆಗುತ್ತೆ. ನೆಟ್ ಫೋರ್ಸ್ ಅನ್ನೋದು 0 ಬರುತ್ತೆ. ಡೋಂಟ್ ಕನ್ಸಿಡರ್ ದಿಸ್ ಜಿ ಇನ್ ಟು ದ ಕನ್ಸಿಡರೇಷನ್. ಓಕೆ, ಅದನ್ನ ಕನ್ಸಿಡರೇಷನ್ ತಗೋಬೇಡಿ. ಸೊ ಎಫ್ ಈಸ್ ಗೋಯಿಂಗ್ ಟು ಬಿ 0 ಆಗಿರುತ್ತೆ. ಸೊ ಸಿಂಪಲ್ ಇದೆ, ಬಟ್ ಕಾನ್ಸೆಪ್ಟ್ ಗೊತ್ತಿದ್ರೆ ಇದು ಆರಾಮಾಗಿ ಅಟೆಂಪ್ಟ್ ಮಾಡ್ಬೋದು ಆಗಿರುತ್ತೆ. ಸೊ ಆಪ್ಷನ್ಸ್ ನೋಡಿ, 7.5 into 10⁻⁴ ನ್ಯೂಟನ್ ಮೇಲ್ಮುಖವಾಗಿ ಅಪ್ವರ್ಡ್, 3 into 10⁻⁴ ಡೌನ್ವರ್ಡ್ಸ್, 4 into 5 10⁻⁴ ಅಪ್ವರ್ಡ್ ಆ್ಯಂಡ್ 0. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ರೈಟ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಎ ಮತ್ತು ಬಿ ಮಾಧ್ಯಮಗಳ ವಕ್ರೀಭವನಾಂಕಗಳು. ಕ್ರಮವಾಗಿ 1.5 ಮತ್ತು 1.3 ಆಗಿದ್ದಾವೆ. ಹಾಗಾದರೆ ಮಾಧ್ಯಮದಲ್ಲಿ ಬೆಳಕಿನ ವೇಗ ಚಲಿಸುತ್ತದೆ. ಯಾವ ಮಾಧ್ಯಮದಲ್ಲಿ ಬೆಳಕು ವೇಗವಾಗಿ ಚಲಿಸುತ್ತೆ ಅಂತ ಕ್ವಶನ್ ಕೇಳಿದ್ರೆ, ದ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಆಫ್ ಮೀಡಿಯಂ ಎ ಆ್ಯಂಡ್ ಬಿ ಆರ್ 1.5 and 1.3 ರೆಸ್ಪೆಕ್ಟಿವ್ಲಿ. ಇನ್ ವಿಚ್ ಮೀಡಿಯಂ ವಿಲ್ ಲೈಟ್ ಟ್ರಾವೆಲ್ಸ್ ಫಾಸ್ಟರ್? ಸೊ ಇದು ನಾವೆಲ್ಲ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ತುಂಬ ಸರಿ. ನೋಡಿ ಇಲ್ಲಿ ಒಂದು ಮೀಡಿಯಂ ಏನಿದೆ, ಇದು ನಾನು 1.5 ಅಂತ ತಗೋತೀನಿ, ಅಥವಾ 1.3 ಅಂತ ತಗೋತೀನಿ. 1.3. ಸೊ 1.5 ಅಂತ ತಗೋತೀನಿ. 1.5. ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ದರೆ ಸ್ಪೀಡ್ ಅನ್ನೋದು ಕಡಿಮೆ ಇರುತ್ತೆ. ರೈಟ್? ಸೊ ಇಲ್ಲೇನಾಗ್ತದೆ? ಲೈಟ್ ಅನ್ನೋದು ಹಿಂಗೆ ಬರ್ತಿದೆ. ಸೊ ಇಟ್ ಈಸ್ ಕಮಿಂಗ್ ಫ್ರಮ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಂಡಿಕೇಟ್ಸ್ ಮೀಡಿಯಮ್ ಎ. ದಿಸ್ ಈಸ್ ಮೀಡಿಯಮ್ ಎ. ಅವ್ರು ಕೊಟ್ಟಿರೋ ಪ್ರಕಾರ ದಿಸ್ ಈಸ್ ಮೀಡಿಯಮ್ ಬಿ ಆಗಿರುತ್ತೆ. ಇನ್ ವಿಚ್ ಮೀಡಿಯಮ್ ಇಟ್ ಟ್ರಾವೆಲ್ಸ್ ಫಾಸ್ಟರ್? ಎಸ್. ನೋಡಿ ಇಲ್ಲಿ ಬಿ ಮಾಧ್ಯಮದಿಂದ ಎ ಮಾಧ್ಯಮಕ್ಕೆ ಬರ್ತಿದೆ. ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.3 ಇದೆ, ಇದರ ರಿಫ್ರಾಕ್ಟಿವ್ ಇಂಡೆಕ್ಸ್ 1.5 ಇದೆ. ಸೊ 1.5 ಜಾಸ್ತಿನಾ 1.3 ಜಾಸ್ತಿನಾ? ಆಫ್ಕೋರ್ಸ್ 1.5 ಅನ್ನೋದು ಜಾಸ್ತಿ ಇರುತ್ತೆ. ಇಲ್ಲಿ ಸ್ಪೀಡ್ ಅನ್ನೋದು ಕಡಿಮೆ ಇರುತ್ತೆ. 1.3 ಅನ್ನೋದು ಕಡಿಮೆ ಇದೆ, ಸ್ಪೀಡ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸ್ಪೀಡ್ ಇರುತ್ತೆ, ಇದು ಸ್ಪೀಡ್ ಕಡಿಮೆ ಆಗುತ್ತಲ್ಲ, ಇಟ್ ಬೆಂಡ್ ಟುವರ್ಡ್ಸ್ ದ ನಾರ್ಮಲ್ ಕಡೆ ಬೆಂಡ್ ಆಗುತ್ತೆ. ಸೊ ಹಾಗಾದರೆ ಆನ್ಸರ್ ಏನಪ್ಪ ಅಂದರೆ ಬಿ ಯಲ್ಲಿ ಸ್ಪೀಡ್ ಅನ್ನೋದು ಜಾಸ್ತಿ ಇರುತ್ತೆ ಲೈಟ್ದು. ಯಾಕೆಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ವಕ್ರೀಭವನ ಸೂಚ್ಯಾಂಕ ಅನ್ನೋದು ಕಡಿಮೆ ಇದೆ. ರೈಟ್? ಎಸ್. ನೋಡಿ ಎ ಮಾಧ್ಯಮದಲ್ಲಿ ಎಲ್ಲಿ ಜಾಸ್ತಿ ಇರುತ್ತೆ ಅಂತ ಕೇಳ್ತಾರೆ. ಎ ಮಾಧ್ಯಮದಲ್ಲಿ ಇರಲ್ಲ.
ಸೊ ಬಿ ಮಾಧ್ಯಮದಲ್ಲಿ ಬಿ ಮಾಧ್ಯಮದಲ್ಲಿ ಇರುತ್ತೆ, ಎರಡರಲ್ಲೂ ಇರಲ್ಲ. ಸೊ ಎರಡರಲ್ಲೂ ಬೆಳಕು ಚಲಿಸೋದಿಲ್ಲ, ಚಲಿಸುತ್ತೆ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ರೈಟ್? ಎಸ್. ಸೊ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಕ್ಲಿಕ್ ಆನ್ ದ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ನೋಡ್ತಿದ್ದೀರಾ, ಯುಟಿಲೈಸ್ ಮಾಡ್ಕೋತಿದ್ದೀರಾ ಕ್ಲಾಸಸ್ನ ಅಂದರೆ ಲೈಕ್ ಮಾಡಬೇಕಲ್ವಾ? ರೈಟ್? ಎಸ್. ಸೊ ನಮ್ಗೆ ಯಾರೋ ಕೊಡ್ತಿದ್ದಾರೆ ಅಂದರೆ ಅದನ್ನ ಮತ್ತೆ ತಿರುಗಿ ವಾಪಸ್ ಅವ್ರಿಗೆ ಕೊಡಬೇಕು. ರೈಟ್. ಸೊ ಅದು ಇಲ್ಲಾಂದರೆ ಹಂಗೆ ಇದ್ಬಿಡತ್ತೆ. ಸೊ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ? ಸೊ ಇದಕ್ಕಂದರೆ ಕಂಪ್ಲೀಟ್ ಫ್ರೀ ಇರುತ್ತಲ್ವಾ? ಕಂಪ್ಲೀಟ್ ಫ್ರೀ ಇರುತ್ತೆ. ಐ ಆಮ್ ನಾಟ್ ಆಸ್ಕಿಂಗ್ ಯು ಪೀಪಲ್ ಟು ಜಾಯಿನ್ ದಿಸ್ ಕೋರ್ಸ್, ಜಾಯಿನ್ ದಟ್ ಕೋರ್ಸ್, ನಥಿಂಗ್. ಜಸ್ಟ್ ಯುಟಿಲೈಸ್ ದ ಕಂಟೆಂಟ್, ಜಸ್ಟ್ ಸಪೋರ್ಟ್ ಮೀ. ರೈಟ್? ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಳಗಿನವುಗಳಲ್ಲಿ ಅತ್ಯಂತ ಬಲವಾದ ಕಾಂತಕ್ಷೇತ್ರಕ್ಕೆ ಆಕರ್ಷಿತವಾಗುವ ವಸ್ತು ಯಾವುದು ಅಂತ ಕೇಳಿದ. ವಿಚ್ ಆಫ್ ದ ಫಾಲೋಯಿಂಗ್ ಮೆಟೀರಿಯಲ್ ಇಸ್ ದ ಮೋಸ್ಟ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್? ಆಪ್ಷನ್ಸ್ ಆರ್ ಲೈಕ್ ಡಯಾಮ್ಯಾಗ್ನೆಟ್ಸ್, ಪ್ಯಾರಾಮ್ಯಾಗ್ನೆಟ್, ಫೆರೋಮ್ಯಾಗ್ನೆಟ್ಸ್ ಅಂಡ್ ಅಧಾತು, ನಾನ್ ಮೆಟಲ್ಸ್ ಅಂತ ಕೊಟ್ಟಿದ್ದಾರೆ. ಅಲೋಹ ಅಂತ ಕರಿತೀವಿ, ಅಧಾತು ಅಲ್ಲ, ಅಲೋಹ. ರೈಟ್. ಸೊ ಡಯಾಮ್ಯಾಗ್ನೆಟ್ಸ್ ಅನ್ನೋದು ವೀಕ್ಲಿ ಅಟ್ರಾಕ್ಟೆಡ್. ಸೊ ಇದು ಬಂದ್ಬಿಟ್ಟು ವೀಕ್ಲಿ ರಿಪೆಲ್ಡ್ ಬಟ್ ಸ್ಟ್ರಾಂಗ್ಲಿ ಅಟ್ರಾಕ್ಟೆಡ್ ಏನಪ್ಪ ಅಂದರೆ ದಟ್ ಈಸ್ ಆಪ್ಷನ್ ಸಿ ಆಗಿರುತ್ತೆ. ಸೊ ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆಗಿರುತ್ತೆ. ಫೆರ್ರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಆರ್ ದ ಮೆಟೀರಿಯಲ್ಸ್ ವಿಚ್ ಅಲೋಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಟು ಪಾಸ್ ಥ್ರೂ ದ ಮೆಟೀರಿಯಲ್. ಇಟ್ ಹ್ಯಾವಿಂಗ್ ತುಂಬ ಒಂದು ಕೆಪಾಸಿಟಿ ಅನ್ನೋದು ಇರುತ್ತೆ. ಯಾವುದಕ್ಕೆ? ಫೆರ್ರೋಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮೆಟೀರಿಯಲ್ಸ್ಗೆ. ಸೊ ಐರನ್, ನಿಕ್ಕಲ್, ಕೋಬಾಲ್ಟ್ ಈ ಥರ ಕೊಡ್ತಾ ಹೋಗ್ಬೋದು ಎಕ್ಸಾಂಪಲ್ಸ್. ಓಕೆ, ಅಂಡರ್ಸ್ಟುಡ್. ಇನ್ನೂ ಒಂದು ಅಪ್ಕಮಿಂಗ್ ಕ್ಲಾಸಸಲ್ಲಿ ಎಲ್ಲದ್ರ ಬಗ್ಗೆ ತಗೋತೀನಿ, ಡಯಾಮ್ಯಾಗ್ನೆಟು, ಪ್ಯಾರಾಮ್ಯಾಗ್ನೆಟು, ಎಲ್ಲದ್ರ ಬಗ್ಗೆ ಒಂದು ಎಕ್ಸಾಂಪಲ್ಸ್ ತಗೊಂಡು ಇನ್ನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಆ ಥರ ಮಾಡಬೇಕು ಅಂದರೆ ವಾಟ್ ಯು ಪೀಪಲ್ ಹ್ಯಾವ್ ಟು ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಎಸ್, ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ ಈ ಥರ ಇದೆ. ಸೊ ನಿರ್ವಾತದಲ್ಲಿ ಬೆಳಕಿನ ವೇಗ ಎಷ್ಟಿರುತ್ತೆ? ವಾಟ್ ಈಸ್ ದ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಂದು 3 × 10⁸ km/s. ಆಪ್ಷನ್ ಬಿ ಬಂದು 3 × 10⁵ km/s. ಆಪ್ಷನ್ ಸಿ ಬಂದ್ಬಿಟ್ಟು 3 lakh ಕೊಟ್ಟಿದ್ದಾರೆ. 1 2 3 4 5 ಅಂದರೆ ಎಸ್ 3 lakh km/s ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ? 186,000 km/s ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಾಯಿದೆ. ಸೊ ಸ್ಪೀಡ್ ಆಫ್ ಲೈಟ್ ಅಂದರೆ ಏನು? 3 × 10⁸ m/s ಆಗಿರುತ್ತೆ. ಸೊ ಎಕ್ಸಾಕ್ಟಾಗಿ ಸ್ಪೀಡ್ ಆಫ್ ಲೈಟ್ ಅಂದರೆ ಎಷ್ಟಪ್ಪ ಅಂದರೆ ದಟ್ ಈಸ್ 299,792 ಆ್ಯಂಡ್ 458 m/s ಇರುತ್ತೆ. ಅಪ್ರಾಕ್ಸಿಮೇಟ್ ಆಗಿ ನಾವು 3 × 10⁸ m/s ಅಂತ ಬರಿತೀವಿ. ಸೊ ಹಾಗಾದರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಿದೆ ನೋಡಿ, ಇಲ್ಲಿ 10⁸ ಇದೆ ಬಟ್ ಕಿಲೋಮೀಟರ್ಸ್ ಇದೆ. ಸೊ ಅವಾಗ ಏನಾಗುತ್ತೆ, ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಏನು ಕೊಟ್ಟಿದೆ? 3 × 10⁵ km ಅಂತ ಬಂದಿದೆ. ಅಂದರೆ 3 × 10⁵ km ಅಂತ ಇದೆ. ಸೊ ಇದನ್ನ ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ 3 × 10⁵ ಇಂಟು ಕಿಲೋ ಅಂದರೆ ಎಷ್ಟು? 10⁻3. ಸೊ 10⁻3 ಮತ್ತು 10⁵ ಏನಾಗುತ್ತೆ? 3 × 10⁸ m/s ಆಗುತ್ತೆ. ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಹೋಪ್ ಇಟ್ ಇಸ್ ಕ್ಲಿಯರ್. ನೋಡಿ ಯಾವ ರೀತಿ ಎಲ್ಲ ಒಂದು ಕನ್ಫ್ಯೂಷನ್ ಮಾಡ್ತಾರೆ ನೋಡಿ. ಹೌದಲ್ವಾ? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಒಂದು ಸಾಲಿನಾಯ್ಡ್ ಅನ್ನು ಸಕ್ರಿಯಗೊಳಿಸಿದಾಗ ಅದರೊಳಗೆ ಉಂಟಾಗುವ ಶಕ್ತಿ ಯಾವುದು ಅಂತ ಕೇಳಿದ. ವೆನ್ ಅ ಸಾಲಿನಾಯ್ಡ್ ಈಸ್ ಎನರ್ಜೈಸ್ಡ್ ಟು ಪ್ರೊಡ್ಯೂಸ್ ಅ ಸೊ ಒಂದು ಯಾವುದಾದ್ರೂ ಸಕ್ರಿಯಗೊಳಿಸಿದಾಗ ಸೊ ವಿದ್ಯುತ್ ಕಾಂತೀಯ ಕ್ಷೇತ್ರ ಉಂಟಾಗುತ್ತಾ, ಅಥವಾ ಬದಲಾಗುವ ವಿದ್ಯುತ್ ವಿಭವಾಂತರನ, ಶಾಶ್ವತ ಕಾಂತೀಯ ಕ್ಷೇತ್ರನ, ಪರ್ಮನೆಂಟ್ ಮ್ಯಾಗ್ನೆಟಿಕ್ ಫೀಲ್ಡ್, ಅಥವಾ ಸ್ಥಿರ ಪ್ರವಾಹನ, ಸ್ಟಡಿ ಕರೆಂಟ? ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇಟ್ ಆಕ್ಟ್ಸ್ ಆಸ್ ಅ ಎಲೆಕ್ಟ್ರೋಮ್ಯಾಗ್ನೆಟ್. ರೈಟ್? ಸೊ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನೋದು ಜನರೇಟ್ ಆಗುತ್ತೆ, ಇಂಡ್ಯೂಸ್ ಆಗುತ್ತೆ. ಅಂಡರ್ಸ್ಟುಡ್. ಹೋಪ್ ಇಟ್ ಈಸ್ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಎಸ್ ಡಿಯರ್ ಆಸ್ಪಿರೆಂಟ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವೊಂದು 11 ಕ್ವಶನ್ಸ್ನ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಎನಿ ಡೌಟ್ ಇದ್ದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಇದನ್ನೆಲ್ಲ ನೋಟ್ಸ್ ಮಾಡ್ಕೊಳ್ಳಿ, ಎಸ್ಪೆಷಲಿ ನ್ಯೂಮರಿಕಲ್ಸ್ ಸಾಲ್ವ್ ಮಾಡೋದು. ಸಿಂಪಲ್ ನ್ಯೂಮರಿಕಲ್ಸ್ ಇರುತ್ತೆ. ಸೊ ವೈಲ್ ಸಾಲ್ವಿಂಗ್ ದ ನ್ಯೂಮರಿಕಲ್ಸ್ ಯು ಶುಡ್ ನೋ ದ ಫಾರ್ಮುಲಾ ಆಸ್ ವೆಲ್ ಆಸ್ ಥಿಯರಿ ಕಾನ್ಸೆಪ್ಟ್.
ಓಕೆ ಓಕೆ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಕ್ಲಿಕ್ ಆನ್ ದ ಲೈಕ್ ಬಟನ್, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು.